ಮೀನಾ ಮತ್ತೆ ಅಮ್ಮು ಇಬ್ರು ಕೂಡ ಪ್ರಿಯಾಗೆ ಗ್ರಹಚಾರ ಬಿಡಿಸೋಕೆ ಮುಂದಾಗಿದ್ದಾರೆ. ನೀವೇ ಅಲ್ವಾ ಮಾವಂಗೆ ಹೇಳಿದ್ದು, ಅಷ್ಟು ಹೇಳಿದ್ರು ಕೂಡ ಮತ್ತೆ ಹೇಳಿದ್ರಲ್ಲ, ನೀವು ಮಾವನ ಹತ್ರ ಹೆಸರು ಗಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನ ಮೆಟ್ಲು ಮಾಡ್ಕೊಂಡ್ರೆ ಸರಿ ಬರುವುದಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟು ಮೀನಾ ಮತ್ತೆ ಅಮ್ಮು ಅಲ್ಲಿಂದ ಹೋಗ್ತಾರೆ. ಇದರಿಂದಾಗಿ ಪ್ರಿಯಾ ಮತ್ತೆ ಪ್ರಿಯಾ ಅಮ್ಮ ಇಬ್ರು ಕೂಡ ರುಚಿಗೆತ್ತಿದ್ದಾರೆ. ಬಿಕಾಸ್ ವೀಣಾ ಅವರು ಕೂಡ ಫೋನ್ನಲ್ಲಿದ್ದಾಗ ಅಮ್ಮು ಮತ್ತೆ ಮೀನಾ ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಂಡಿರ್ತಾರೆ. ಬಿಕಾಸ್ ಇಲ್ಲಿ ಪ್ರಿಯಾ ಅಮ್ಮನಿಗೆ ಕಾಲ್ ಮಾಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ. ತದನಂತರ ಇದ್ದ ಕಡೆ ಕೇಶವ ಮೀನಾಗೆ ಆಗಿದಂಥ ನೋವನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಒಂದು ತೀರ್ಮಾನಕ್ಕೆ ಬಂದೇ ಬಿಟ್ಟಿದ್ದಾರೆ. ಈ ಕಡೆ ಮೀನಾನ ಸಮಾಧಾನ ಮಾಡೋಕೆ ಮುಂದಾದ್ರೆ ಮೀನಾ ತನಗೆ ಯಾವುದೇ ರೀತಿ ಬೇಜಾರಿಲ್ಲ ಅಂತ ಹೇಳಿ ನಾಟಕ ಮಾಡ್ತಾರೆ. ಅದರಿಂದ ಕೇಶವನ್ಗೆ ಮತ್ತಷ್ಟು ನೋವಾಗುತ್ತೆ. ಆ ಕಡೆ ವಲ್ಲಭ ಕೂಡ ಅಮ್ಮನ ಕರ್ಕೊಂಡು ಹೋಗಿ ಕ್ಯಾಂಡಿ ಕೊಟ್ಟು ಸಮಾಧಾನ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಅಂಗಡಿಗೆ ಬಂದಂತ ಕೇಶವ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಈ ಸಮಯದಲ್ಲಿ ನಂದ ಅವರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ಹನುಮಂತಣ್ಣ ಬಂದು ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ವಾ, ಹೋಗಲ್ವಾ ಅಂದಾಗ ನೆಮ್ಮದಿ ಇದ್ರೆ ತಾನೇ ಹೋಗೋದಕ್ಕೆ, ಮನೆಯಲ್ಲೇ ನೆಮ್ಮದಿ ಕೊಡೋದಿಲ್ವಲ್ಲ. ಸೊಸೆ ಆಗಿರುವ ಮೀನಾ ಒಳ್ಳೆವಳು ಅನ್ಕೊಂಡ್ರೆ ಏನೆಲ್ಲ ಮನೆಯಲ್ಲಿ ತಪ್ಪುಗಳನ್ನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾಳೆ. ನಿಜವಾಗ್ಲೂ ಮನೆಯಲ್ಲಿ ನೆಮ್ಮದಿಯನ್ನೇ ಇಲ್ದಾಗ ಆಗ್ಬಿಟ್ಟಿದೆ ಅವಳಿಂದ ಅಂತ ಹೇಳಿದಾಗ ಕೇಶವ ರುಚಿ ಕೇಳ್ತಾರೆ. ನನಗೆ ಏನು ಬೇಕಿದ್ರು ಹೇಳಿ, ಆದರೆ ನನ್ನ ಹೆಂಡತಿ ಮೀನಾಗೆ ಈ ರೀತಿ ಮಾತಾಡಿದ್ರೆ ನಾನು ಸುಮ್ಮನಿರುವುದಿಲ್ಲ. ಇವತ್ತು ಒಂದು ಇತ್ಯರ್ಥ ಆಗಲೇಬೇಕು ಅಂತ ಹೇಳಿ ಕೇಶವ ಹೇಳಿದಾಗ ನನ್ನ ಮುಂದೆನೇ ಮಾತಾಡುವಷ್ಟು ಧೈರ್ಯ ಬಂತ ನಿನಗೆ ಅಂತ ನಂದವರು ಪ್ರಶ್ನೆ ಮಾಡ್ತಿದ್ದಾರೆ. ಹೌದು, ಮೀನಾ ಏನು ತಪ್ಪು ಮಾಡಿದ್ಲು ಅಂತ ರೀತಿ ಬೈದ್ರಿ. ಅಮ್ಮು ಏನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆ ಮೀನಾ ಹೆಲ್ಪ್ ಮಾಡಿದ್ಲು, ಅದಕ್ಕೆ ಅವಳನ್ನ ಮನೆ ಹಾಳಿ ಅಂದ್ಬಿಡೋದಾ? ನಿಜವಾಗ್ಲೂ ಅವಳ ಮನಸ್ಸಿಗೆ ಎಷ್ಟು ಘಾಸಿ ಆಗಿದೆ ಅಂತ ಗೊತ್ತಾ? ತನ್ನ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಮನೆಯವ್ರ ಹತ್ರ ಯಾರ ಹತ್ರ ತೋರಿಸ್ಕೊಳ್ದೆ ಎಲ್ಲರಿಂದ ಖುಷಿಯಿಂದ ಓಡಾಡ್ತಿರ್ತಾಳೆ. ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾಳೆ. ಅಪ್ಪ ಅಮ್ಮ ಮಾತಾಡ್ಸೋದಿಲ್ಲ. ಆ ನೋವು ಅವಳಲ್ಲಿ ಇದ್ರೂ ಕೂಡ ಅದನ್ನ ತೋರಿಸ್ಕೊಳ್ಳೋದಿಲ್ಲ. ಜೊತೆಗೆ ಈ ಮನೆ ಸೊಸೆಯಾಗಿ ಬಂದವಳಲ್ಲ, ಅವಳು ಮಗಳಾಗಿ ಬಂದವಳು. ಅವಳ ಮನಸ್ಸಿಗೆ ಎಷ್ಟು ಘಾಸಿ ಮಾಡಿದ್ರಿ ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಹನುಮಂತಣ್ಣ ಕೂಡ ನಂದವ್ರಿಗೆ ಬುದ್ಧಿ ಹೇಳ್ತಾರೆ. ನೀನು ಮಾಡಿದ್ದು ತಪ್ಪು, ಆ ರೀತಿ ಮಾಡಬಾರ್ದಿತ್ತು. ನಿಜಕ್ಕೂ ಅವನಿಗೆ ಹೆಂಡತಿಗೆ ಬೇಜಾರಾಗಿದೆ ಅಂತ ಅವನು ಕೋಪ ಮಾಡ್ಕೊಂಡಿರೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಮೀನಾ ಏನೋ ಒಂದು ತಪ್ಪು ಮಾಡಿದ್ಲು ಅಂತ ಆ ರೀತಿ ಮಾತಾಡೋದು ತಪ್ಪಲ್ವಾ? ಆ ಹುಡುಗಿ ಈ ಮನೆ ಮಗಳ ಅಂತ ಅನ್ಕೊಂಡು ಆ ಮನೆಯಲ್ಲಿದ್ದಾಳೆ. ಜೊತೆಗೆ ನಿಮ್ಮನೆ ತಂದೆ ತಾಯಿ ಅನ್ಕೊಂಡಿದ್ದಾಳೆ. ಅಂದಮೇಲೆ ನೀವು ಆ ರೀತಿ ಘಾಸಿ ಮಾಡೋದು ತಪ್ಪಲ್ವಾ ಅಂತ ಹನುಮಂತಣ್ಣ ಕೂಡ ನಂದವ್ರಿಗೆ ಬುದ್ಧಿ ಹೇಳ್ತಾರೆ. ಈ ಕಡೆ ಮೀನಾ ಆಫೀಸ್ಗೆ ಹೋದಂಥ ಕೇಶವ, ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅಲ್ಲಿ ಮರ್ಯಾದೆನೂ ಸಿಗಲ್ಲ, ಬೆಲೆನೂ ಸಿಗಲ್ಲ. ನೀವು ಏನೇ ಕೆಲಸ ಮಾಡಿದ್ರು ಕೂಡ ಅಪ್ಪ ಅದಕ್ಕೆ ರೆಸ್ಪೆಕ್ಟ್ ಮಾಡೋದಿಲ್ಲ, ಸೋಂಬೇರಿ ಹಾಗೆ ಹೀಗೆ ಅಂತಾರೆ. ನೀನು ಕೂಡ ಮನೆಗೆ ಒಳ್ಳೇದು ಬಯಸಿದ್ರು ಕೂಡ ನಿನ್ನ ಬಗ್ಗೆ ಕೂಡ ತಪ್ಪಾಗಿ ಮಾತಾಡ್ತಾರೆ. ಇನ್ನು ಆ ಮನೆಯಲ್ಲಿ ಇರೋದೇ ಬೇಡ, ಮನೆ ಬಿಟ್ಟು ಹೊರಟು ಬಿಡೋಣ ಅಂತ ಹೇಳ್ಬಿಡ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ? ಮನೆ ಬಿಟ್ಟು ಹೊರಡ್ತಾರಾ ಇಲ್ವಾ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡಿ.